ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸುನಿಲ್. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ನಿನ್ನೆಯಿಂದ ಜಾರಿಗೆ ತಂದಿರುವಂಥ ಹೊಸ ನ್ಯಾಯ ಸಂಹಿತೆ ಕೋಡ್ ಆಫ್ ಜಸ್ಟಿಸ್ ಬಗ್ಗೆ, ಈ ಕೋಡ್ ಆಫ್ ಜಸ್ಟಿಸ್ನಲ್ಲಿ ಬರುವ ಹೊಸ ಶಿಕ್ಷೆಗಳ ಬಗ್ಗೆ, ಹೊಸ ನಿಯಮಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಹಿಂದೆ ಏನು ಕೋಡ್ ಆಫ್ ಜಸ್ಟಿಸ್ ಇತ್ತು, ಅದು ಬ್ರಿಟಿಷರ ಕಾಲದ್ದು. ಅವರಿಗೆ ಅನುಕೂಲ ಆಗೋ ಹಾಗೆ ಅದನ್ನು ಅವರು ಮಾಡಿದರು. ಮತ್ತು ಅದರಲ್ಲಿ ನ್ಯಾಯಕ್ಕಿಂತ ಶಿಕ್ಷೆಗೆ ಹೆಚ್ಚು ಒತ್ತನ್ನು ನೀಡ್ತಾಯಿದ್ರು. ಯಾಕೆ ಅಂದರೆ ತಮ್ಮ ವಿರುದ್ಧ ದಂಗೆ ಏಳೋರನ್ನು ಅವರು ಶಿಕ್ಷಿಸಬೇಕಿತ್ತು. ಹಾಗಾಗಿ ಅವರ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಅವರು ರೂಪಿಸಿದರು. ಆದರೆ ಈಗ ಕೇಂದ್ರ ಸರ್ಕಾರ ಅದನ್ನು ಬದಲಾಯಿಸುವ ಮೂಲಕ ಈಗಿನ ಪ್ರಸ್ತುತ ಭಾರತಕ್ಕೆ, ಈಗಿನ ಸ್ಥಿತಿಗೆ ಹಳೆಯ ಕೋಡ್ ಆಫ್ ಜಸ್ಟಿಸ್ ಸಾಕಾಗೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2023ರಲ್ಲೇ ವಾದ ಮಂಡನೆಯನ್ನು ಮಾಡಿದರು. ಅದಕ್ಕೆ ಒಪ್ಪಿಗೆ ಸಿಕ್ಕ ಮೇಲೆ ಅದನ್ನು 2024 ಜುಲೈ 1ನೇ ತಾರೀಕಿನಿಂದ ಜಾರಿಗೆ ತರೋದಾಗಿಯೂ ಅದರಲ್ಲಿ ಉಲ್ಲೇಖ ಮಾಡಿತ್ತು. ಈಗ ಹೊಸ ಕೋಡ್ ಆಫ್ ಜಸ್ಟಿಸ್ ನಿನ್ನೆಯಿಂದ ಜಾರಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೂ ಸಹ ಇಲ್ಲಿ ಟ್ರೈನಿಂಗ್ ನೀಡಲಾಗ್ತಾ ಇದೆ. ಹೊಸ ಕಾನೂನು ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತಲ್ಲ ಅನ್ನೋ ಕಾರಣಕ್ಕೆ. ಇಲ್ಲಿ ಮುಖ್ಯವಾಗಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಕ್ವಿಕ್ಕಾಗಿ ನೋಡೋದಾದರೆ, ಮೊದಲೆಲ್ಲ ಏನು IPC ಅಂದರೆ ಇಂಡಿಯನ್ ಪಿನಲ್ ಕೋಡ್, CRPC ಅಂದರೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್, IEA ಅಂದರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಏನಿತ್ತು ಅದನ್ನು ಬದಲಾಯಿಸಲಾಗಿದೆ. IPC ಅಂತ ಏನಿತ್ತೋ ಅದನ್ನು ಭಾರತೀಯ ನ್ಯಾಯ ಸಂಹಿತಾ ಅಂತ ಬದಲಾಯಿಸಲಾಗಿದೆ. ಇನ್ನು IPC ಅನ್ನೋದಿಲ್ಲ, ಬದಲಾಗಿ BNS ಅಂತ ಕರಿಬೇಕಾಗುತ್ತೆ. ಇದರಲ್ಲಿ ಹಿಂದೆ ಒಟ್ಟು 511 ಸೆಕ್ಷನ್ ಇತ್ತು, ಅದನ್ನು 358ಕ್ಕೆ ಇಳಿಕೆ ಮಾಡಲಾಗಿದೆ. ಇನ್ನು CRPC ಅಂತ ಏನಿತ್ತೋ ಅದನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಂತ ಬದಲಾವಣೆ ಮಾಡಲಾಗಿದೆ. ಇನ್ನು ಮುಂದೆ CRPC ಅನ್ನಲ್ಲ, ಬದಲಾಗಿ BNSS ಅಂತ ಕರಿತೀವಿ. ಇದರಲ್ಲಿ 484 ಸೆಕ್ಷನ್ ಇತ್ತು, ಅದನ್ನು 531ಕ್ಕೆ ಏರಿಸಲಾಗಿದೆ. ಇನ್ನು ಈ IEA ಅಂತ ಏನಿತ್ತು ಅದನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಬದಲಾಯಿಸಲಾಗಿದೆ. ಇಲ್ಲಿ IEA ಅನ್ನೋ ಬದಲಿಗೆ BSC ಅಂತ ಕರಿತೀವಿ. ಇನ್ನು ನಿನ್ನೆಯಿಂದ ಅಂದರೆ ಜುಲೈ 1ರಿಂದ ಜಾರಿಯಾಗಿರೋ ಈ ಹೊಸ ಕಾನೂನು ನಿಯಮಗಳು ನಿನ್ನೆಯಿಂದ ದಾಖಲಾಗೋ ಹೊಸ ಕೇಸ್ಗಳಿಗೆ ಮಾತ್ರ ಲಾಗೂ ಆಗುತ್ತೆ. ಹಳೆಯ ಕೇಸ್ಗಳಿಗೆ ಇದು ಲಾಗೂ ಆಗೋದಿಲ್ಲ. ಈ ಹೊಸ ಕಾನೂನು ವ್ಯವಸ್ಥೆಯ ಮುಖ್ಯ ಉದ್ದೇಶ ತೀವ್ರಗತಿಯ ತೀರ್ಪು ಅಥವಾ ತೀವ್ರಗತಿಯ ನ್ಯಾಯಕ್ಕೆ ಒತ್ತನ್ನು ಕೊಡಲಾಗಿದೆ. ಇನ್ನು ಇಲ್ಲಿ ತುಂಬ ಮುಖ್ಯವಾಗಿರೋದು ಅಂದರೆ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಕುರಿತಾಗಿ ಕಠಿಣ ಶಿಕ್ಷೆಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಹಿಂದೆ ಯಾವುದೇ ಅಪರಾಧ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ 3 ತಿಂಗಳ ಅವಕಾಶ ಇತ್ತು, ಅದನ್ನು ಈಗ 60 ದಿನ 2 ತಿಂಗಳಿಗೆ ಇಳಿಸಲಾಗಿದೆ. ಇನ್ನು ವಿಚಾರಣೆ ಪೂರ್ಣವಾದಂಥ ಸಂದರ್ಭದಲ್ಲಿ ವಿಚಾರಣೆ ಪೂರ್ಣಗೊಂಡ 45 ದಿನಗಳ ಒಳಗೆ ತೀರ್ಪನ್ನು ನೀಡಬೇಕಾಗುತ್ತದೆ. ಇನ್ನು ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ 2 ಸಲ ಮಾತ್ರ ವಿಚಾರಣೆಯನ್ನು ಮುಂದೂಡಬಹುದಾಗಿದೆ. ಮತ್ತೆ ಪ್ರಕರಣ ವಿಚಾರಣೆ ಮುಂದೂಡೋ ಹಾಗಿಲ್ಲ. ಇನ್ನು ಮಹಿಳೆಯರು ಮತ್ತು ಮಕ್ಕಳ ವಿಚಾರಕ್ಕೆ ಬಂದರೆ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರ ಮೇಲೆ ಅತ್ಯಾಚಾರ ನಡೆದರೆ 20 ವರ್ಷಗಳ ಕಾಲ ಕಠಿಣ ಶಿಕ್ಷೆ ನೀಡಲಾಗುತ್ತದೆ. ಇನ್ನು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಪ್ರಾಪ್ತ ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದರೆ ಅಂದರೆ ಗ್ಯಾಂಗ್ ರೇಪ್ ಆದರೆ ಅಂಥ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ಸಹ ನೀಡೋದಕ್ಕೆ ಇಲ್ಲಿ ಅವಕಾಶವಿದೆ. ಇನ್ನು ಸಂತ್ರಸ್ತೆಯ ಹೇಳಿಕೆಯನ್ನು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೋಬೇಕಾಗುತ್ತದೆ. ಜೊತೆಗೆ ಸಂತ್ರಸ್ತೆಯ ಹೇಳಿಕೆಯನ್ನು ಮಹಿಳಾ ಪೊಲೀಸ್ ಸಿಬ್ಬಂದಿಯೇ ತೆಗೆದುಕೊಳ್ಳಬೇಕಾಗುತ್ತದೆ. ಇದಕ್ಕೂ ಮೊದಲು ಪುರುಷ ಪೊಲೀಸ್ ಸಿಬ್ಬಂದಿ ಇದ್ದಂಥ ಸಂದರ್ಭದಲ್ಲಿ ಸಂತ್ರಸ್ತೆ ಹೇಳಿಕೆ ನೀಡೋದಕ್ಕೆ ಕಷ್ಟಪಡ್ತಾ ಇದ್ಲು, ಮುಜುಗರ ಪಡ್ತಾ ಇದ್ಲು. ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ಜೊತೆಗೆ ಹೇಳಿಕೆ ನೀಡುವಂಥ ಸಮಯದಲ್ಲಿ ಸಂತ್ರಸ್ತೆಯ ಕುಟುಂಬ ಸದಸ್ಯರು ಪೋಷಕರ ಎದುರಿನಲ್ಲೇ ಇಲ್ಲಿ ಹೇಳಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ರೀತಿಯ ಕೇಸ್ನಲ್ಲಿ ವೈದ್ಯಕೀಯ ವರದಿ ಏನಿದೆ ಅದು 7 ದಿನಗಳಲ್ಲಿ ನೀಡಬೇಕಾಗುತ್ತದೆ. ಇನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿ ಲೈಂಗಿಕ ದೌರ್ಜನ್ಯ ಎಸಗಿದರೆ, ತನಗೆ ಬೇಕಾದಂತೆ ಬಳಸಿಕೊಂಡರೆ ಅಂಥ ಪ್ರಕರಣದಲ್ಲಿ 10 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಇನ್ನು ಸಂತ್ರಸ್ತೆಯರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಇಲ್ಲ, ಆನ್ಲೈನಲ್ಲಿ ಸಹ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಇನ್ನು ಯಾವುದೇ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ನೀಡಬಹುದಾಗಿದೆ. ಪೊಲೀಸ್ ಇದು ನಮ್ಮ ಏರಿಯಾ ಅಲ್ಲ, ನಮ್ಮ ಸ್ಟೇಷನ್ ಲಿಮಿಟ್ಸ್ಗೆ ಇದು ಬರೋದಿಲ್ಲ ಅಂತ ಮೊದಲಿನ ಹಾಗೆ ಹೇಳೋ ಹಾಗಿಲ್ಲ. ಕಂಪ್ಲೇಂಟ್ ತೆಗೆದುಕೊಂಡು FIR ಹಾಕಬೇಕಾಗುತ್ತೆ. ಇನ್ನು ಪ್ರತಿ ಬಂಧನಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ಪ್ರಕಟಣೆ ಮಾಡಬೇಕಾಗುತ್ತೆ. ಇದರಿಂದ ಆ ಬಂಧನಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಮಾಹಿತಿ ಸಿಗುತ್ತೆ. ಇನ್ನು ಆರೋಪಿ ಹಾಗೂ ಸಂತ್ರಸ್ತೆ ಇಬ್ಬರಿಗೂ ಆಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಕಾಪಿ, ಪೊಲೀಸ್ ವರದಿ, ಚಾರ್ಜ್ ಶೀಟ್, ತಪ್ಪೊಪ್ಪಿಗೆ ದಾಖಲೆ, ಹೀಗೆ ಯಾವೆಲ್ಲ ದಾಖಲೆಗಳಿರುತ್ತೋ ಎಲ್ಲವನ್ನು ಇಬ್ಬರಿಗೂ ನೀಡಬೇಕಾಗುತ್ತದೆ.
ಇನ್ನು ಆರೋಪಿಯನ್ನು ಬಂಧಿಸುವಂಥ ಟೈಮಲ್ಲಿ ಯಾರಾದರೂ ಒಬ್ಬ ಕುಟುಂಬ ಸದಸ್ಯರಿಗೆ ಈ ವಿಷಯವನ್ನು ತಿಳಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಇದರಿಂದ ಮುಂದೆ ಯಾವ ಕ್ರಮ ತೆಗೆದುಕೊಳ್ಬೇಕು ಅಂತ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಇಲ್ಲಿ ಆರೋಪಿಯ ಸಂಬಂಧಿಕರಿಗೆ ಇಲ್ಲಿ ಸಹಾಯ ಆಗುತ್ತೆ. ಒಟ್ಟಿನಲ್ಲಿ ಶಿಕ್ಷೆಗಿಂತ ನ್ಯಾಯಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಎನ್ನುವಂಥದ್ದು ಕೇಳಿ ಬರ್ತಾ ಇರುವಂಥ ಮಾತು. ಇಷ್ಟೇ ಫ್ರೆಂಡ್ಸ್ ಈ ಹೊತ್ತಿನ ಮಾಹಿತಿ. ಈ ಒಂದು ಹೊಸ ಕಾನೂನು ವ್ಯವಸ್ಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.